Good morning, my dear friends. In previous class, we have to discuss about accuracy, precision, and error in measurements. In this video class, I am going to explain some basic representation of errors. ನೋಡಿ ಈ errors ಬಗ್ಗೆ ನಾನು previous class ಅಲ್ಲಿ ನಿಮಗೆ ಹೇಳಿದೆ. ಏನೇನು error ನ represent ಮಾಡೋದು ಹೆಂಗೆ, error ಅಲ್ಲಿ ಎಷ್ಟು ಟೈಪ್ ಇದ್ರ ಬಗ್ಗೆ. error ಅಂದ್ರೆ degree of uncertainty measured in the measurements of physical quantity ಅಂತ. Error can be classified into two types. Number one, systematic error. Number two, random error. Systematic error occur only either positive or negative direction ಅಂತ. Random error occur due to some unknown reasons ಅಂತ ಕರೀತೀವಿ. ಅದರಿಂದ error ಬರುತ್ತೆ. ಈಗ systematic error ಮತ್ತೆ further classified into three types. Number one, personal error, instrumental error, natural error. Personal error due to some person ಇಂದ ಬರ್ತಕ್ಕಂತ ಒಂದು ಕಾನ್ಸೆಪ್ಟ್. Instrumental error some faulty design of the instrument ಇಂದ ಬರ್ತಕ್ಕಂತ ಕಾನ್ಸೆಪ್ಟ್. ಮತ್ತೆ ಲಾಸ್ಟ್ ಒನ್ ನ್ಯಾಚುರಲ್ ಚೇಂಜ್ ಇನ್ ಕಂಡೀಷನ್ ಆಫ್ ನೇಚರ್ ಕಂಡೀಷನ್ ಚೇಂಜ್ ಆಗಿ ಬರ್ತಕ್ಕಂತ ಒಂದು ಐಡಿಯಾ. ಅದೇ ತರ ಇನ್ನೊಂದು ಕಾನ್ಸೆಪ್ಟ್ ತಿಳ್ಕೋಬೇಕಾಗಿತ್ತು, ಲೀಸ್ಟ್ ಕೌಂಟ್ ಅಂತ. ಲೀಸ್ಟ್ ವ್ಯಾಲ್ಯೂ ದಟ್ ಕ್ಯಾನ್ ಬಿ ಮೆಜರ್ಡ್ ಇನ್ ದ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಲೀಸ್ಟ್ ಕೌಂಟ್ ಅಂತ ನಿಮ್ಮ ಲ್ಯಾಬ್ ಅಲ್ಲಿ ಬರುತ್ತೆ. LC ಅಂತ ಕರೀತೀವಿ ಅಂತ. ಲೀಸ್ಟ್ ಕೌಂಟ್ ಇದು ನಿಮ್ಗೇನು ಇಲ್ಲಿ ನಾವು ಅಪಿಯರೆನ್ಸ್ ಕಾನ್ಸೆಪ್ಟ್ ಅಲ್ಲಿ ಬರಲ್ಲ. ನಮಗೆ ಲ್ಯಾಬಿಗೆ ಹೋದಾಗ ಈಗ ಸ್ಕ್ರೂ ಗೇಜ್, ವರ್ನಿಯರ್ ಕ್ಯಾಲಿಪರ್ಸ್, ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಅಂತ ಬರುತ್ತೆ. ಅವಕ್ಕೆಲ್ಲ ಲೀಸ್ಟ್ ಪಾಸಿಬಲ್ ವ್ಯಾಲ್ಯೂಸ್ ಇರ್ತವೆ. ಅದನ್ನ ಮೆಜರ್ ಮಾಡಿದಾಗ ಬರ್ತಕ್ಕಂತ ಒಂದು ಐಡಿಯಾನ ಲೀಸ್ಟ್ ಕೌಂಟ್ ಅಂತೀವಿ. ಲೀಸ್ಟ್ ಕೌಂಟ್ ಅಂದ್ರೆ ದ ಮಿನಿಮಮ್ ಅಥವಾ ಲೀಸ್ಟ್ ದ ಮಿನಿಮಮ್ ವ್ಯಾಲ್ಯೂ that can be measured in the instrument is called least count, or it is symbolically represented by LC of the instruments. Again, least count error ಅಂತ ಬರುತ್ತೆ least count ಇಂದ. ನೋಡಿ ಇಲ್ಲಿ ಇರತಕ್ಕಂತ least count ಯಾವ minimum value that can be measured in the instrument is called ಏನಂತ ಕರೀತೀವಿ, least count ಅಂತ. Again, least count ಮೆಜರ್ ಮಾಡಬೇಕಾದ್ರೆ error ಇರುತ್ತೆ ಇನ್ಸ್ಟ್ರೂಮೆಂಟ್ ಅಲ್ಲಿ, ಅದನ್ನೇ least count error ಅಂತೀವಿ. The error associated with instruments ಅಂತ. ಇಲ್ಲಿ error least count ಇಂದ ಬರ್ತಕ್ಕಂತ ಒಂದು error ನಾವು least count error ಅಂತ ಕರೀತೀವಿ. The error associated with least value that can be measured in the instrument is called least count error ಅಂತ ಕರೀತೀವಿ. ನಾಮದಲ್ಲಿರಲಿ ಇದೊಂದು least count ಅಂತ. ಯಾವುದೇ ಇನ್ಸ್ಟ್ರೂಮೆಂಟ್ ಸ್ಟಾರ್ಟಿಂಗ್ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಮೆಜರ್ಮೆಂಟ್ ಮಾಡೋದು, ಲೆಂತ್, ರೇಡಿಯಸ್, ಹೈಟ್ ಈ ರೀತಿ ಮೆಜರ್ ಮಾಡಬೇಕಾದ್ರೆ ಫಸ್ಟ್ ನಾವು ಲ್ಯಾಬ್ ಅಲ್ಲಿ ಫಿಸಿಕ್ಸ್ ಅಲ್ಲಿ least count is equal to ಅಂತ ಬರ್ತೀವಿ. ಅದು ನಾವು ಮಿಲಿಮೀಟರ್ ಅಲ್ಲಿ ಅಥವಾ ಸೆಂಟಿಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಬರ್ತೇವೆ. ಇದು ಒಂದು least count ಕಾನ್ಸೆಪ್ಟ್. ನೆಕ್ಸ್ಟ್ ಇದರ ಬಗ್ಗೆ ನಮಗೆ ಈ ಹೌ ಟು ರೆಪ್ರೆಸೆಂಟ್ ಎರರ್ಸ್ ಅಂತ ಹೇಳೋದ್ರಲ್ಲಿ ಫಸ್ಟ್ ನಾವು ಅಬ್ಸಲ್ಯೂಟ್ ಎರರ್ ಅಂತ ಹೇಳಿದ್ವಿ. ಫಸ್ಟ್ ಯಾವುದು ಅಬ್ಸಲ್ಯೂಟ್ ಎರರ್ ಅಂತ. ಸೆಕೆಂಡ್ ಮೀನ್ ಆಫ್ ಅಬ್ಸಲ್ಯೂಟ್ ಎರರ್ ಅಂತ. ಇದ್ರ ಬಗ್ಗೆ ಪ್ರಾಬ್ಲಮ್ ಮಾಡಿಸಿದೆ. ಮೀನ್ ಆಫ್ ಅಬ್ಸಲ್ಯೂಟ್ ಎರರ್. ಥರ್ಡ್ ಕಾನ್ಸೆಪ್ಟ್ ರಿಲೇಟಿವ್ ಎರರ್. ನೋಡಿ ರಿಲೇಟಿವ್ ಎರರ್. ಲಾಸ್ಟ್ ಕಾನ್ಸೆಪ್ಟ್ ಪರ್ಸೆಂಟೇಜ್ ಎರರ್. ಲಾಸ್ಟ್ ಕಾನ್ಸೆಪ್ಟ್ ಯಾವುದು ಪರ್ಸೆಂಟೇಜ್ ಎರರ್. ನೋಡಿ ಅಬ್ಸಲ್ಯೂಟ್ ಎರರ್ ನಾವು ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆಜರ್ಡ್ ವ್ಯಾಲ್ಯೂ ಅಂಡ್ ಮೀನ್ ಆಫ್ ದ ಅಬ್ಸರ್ವ್ಡ್ ವ್ಯಾಲ್ಯೂ ಅಂತ
called absolute error. Absolute error is indicated by delta AI is equal to AI minus A bar, where I is observed value representation. I is equal to 1, I is equal to 2, first observation, second observation, third observation ಅಂತ ಬರುತ್ತೆ. Next mean of absolute error. ನೋಡಿ mean of absolute error ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ absolute error ಗೆ mean ತಗೊಳ್ಬೇಕು. ಅಂದ್ರೆ absolute ಇಲ್ಲಿರ್ತಕ್ಕಂಥ ಒಂದು mean of absolute error ಅಂದ್ರೆ delta A bar ಅಂತ ತಗೊಳ್ತೀವಿ. delta A bar is equal to delta A1 plus delta A2 delta A3 and so on delta AN over n ಅಂದ್ರೆ it is defined as the mean of all absolute error is called mean of absolute error ಅಂತ ಇಂಡಿಕೇಶನ್. ಆದ್ರೆ ನಾವು mean ವ್ಯಾಲ್ಯೂ ಮೆಜರ್ ಮಾಡಬೇಕಾದ್ರೆ ಅಂದ್ರೆ mean of absolute error ನ ಮೆಜರ್ ಮಾಡಬೇಕಾದ್ರೆ ಈ absolute error ಅಲ್ಲಿ ಬರ್ತಕ್ಕಂತ ಕೆಲವೊಂದ್ಸತಿ ನೆಗೆಟಿವ್ ಸೈನ್ ಬಂದ್ಬಿಡುತ್ತೆ ನಮಗೆ ಫೈನಲ್ ರಿಸಲ್ಟ್. ಈ ನೆಗೆಟಿವ್ ಸೈನ್ ಬಂತು, ಸಪೋಸ್ ನೆಗೆಟಿವ್ ಡೆಲ್ಟಾ ಎ ಅಂತ absolute error ಬಂತು. ನಾವು ಈ mean of absolute error ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಐ ಅಂತ ತಗೊಂಡು ಇದನ್ನ ನಾವು ಪಾಸಿಟಿವ್ ಮಾಡ್ತೀವಿ. ಇದನ್ನ ಪಾಸಿಟಿವ್ ಸೈನ್ ತಗೊಂತೀವಿ. ನೋಡಿ the mean of ಅಥವಾ the magnitude of absolute error is always positive ಅಂತ ನಾವು ಪ್ರಾಬ್ಲಮ್ ಮಾಡುವಾಗ ಪ್ರೀವಿಯಸ್ ಕ್ಲಾಸ್ ಹೇಳಿದ್ದೀನಿ. ಈಗ ನೆಗೆಟಿವ್ ಸೈನ್ ಬಂತಿರೋ ಈ ನೆಗೆಟಿವ್ ಸೈನ್ ನಾವು ಇಲ್ಲಿ ಹಾಕಬೇಕಾದ್ರೆ ನೆಗೆಟಿವ್ ಸೈನ್ ಹಾಕಬಹುದು, ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇದನ್ನ ಪ್ಲಸ್ ಅಂತ ಬರ್ಕೊಂಡು ಇವೆಲ್ಲ ಆಡ್ ಮಾಡ್ತಾ ಹೋಗ್ಬೇಕು. ಇದಕ್ಕೆ ರೆಫರೆನ್ಸ್ ಪ್ರಾಬ್ಲಮ್ ಮಾಡಿದ್ವಿ. ಇದು ರೆಫರೆನ್ಸ್ ಪ್ರಾಬ್ಲಮ್ ಮಾಡಿದ್ವಿ. ನೆಕ್ಸ್ಟ್ ರಿಲೇಟಿವ್ ಎರರ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್. ನೋಡಿ ಇಲ್ಲಿರ್ತಕ್ಕಂಥದ್ದನ್ನ ಡಿಫೈನ್ ಮಾಡಿದೀವಿ. ಈ ಡಿಫೈನ್ ಮಾಡಬೇಕಾದ್ರೆ ಮೀನ್ ಆಫ್ ಅಬ್ಸಲ್ಯೂಟ್ ಎರರ್ ಬೈ ಮೀನ್ ವ್ಯಾಲ್ಯೂ ಆಫ್ ದ ಮೆಜರ್ಮೆಂಟ್ ಈಸ್ ಕಾಲ್ಡ್ ಅಬ್ಸಲ್ಯೂಟ್ ರಿಲೇಟಿವ್ ಎರರ್ ಅಂತ ಕರೀತೀವಿ. ಪರ್ಸೆಂಟೇಜ್ ಎರರ್ ಅಂದ್ರೆ ರಿಲೇಟಿವ್ ಎರರ್ ಇಂಟು 100% ಈಸ್ ಕಾಲ್ಡ್ ಪರ್ಸೆಂಟೇಜ್ ಎರರ್. ಇಷ್ಟು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಮತ್ತೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ನ ಹೇಳಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಾಬ್ಲಮ್ ನಾನು ಡಿಸ್ಕಸ್ ಮಾಡಿದೆ. ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ that will be called combination of error. ಏನು what is the meaning of combination of error ಅಂದ್ರೆ in some experiment, but in some of the experiment we are getting to some error after final result. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ, ಎಕ್ಸ್ಪೆರಿಮೆಂಟ್ ಮೆಜರ್ ಮಾಡಬೇಕಾದ್ರೆ ನಮಗೆ ಫೈನಲ್ ರಿಸಲ್ಟ್ ಬಂದ್ಬಿಡುತ್ತೆ. ಈ ಫೈನಲ್ ರಿಸಲ್ಟ್ ಬಂದಾಗ ಅದರ ಜೊತೆಗೆ ಎರರ್ ಬರ್ತಾ ಇರುತ್ತೆ. ಆ ಎರರ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಕಾಂಬಿನೇಷನ್ ಆಫ್ ಎರರ್ ನ ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಕಾಂಬಿನೇಷನ್ ಆಫ್ ಎರರ್. ಕಾಂಬಿನೇಷನ್ ಆಫ್ ಎರರ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಓರಿಯೆಂಟೆಡ್ ಒಂದು ಕ್ವೆಶ್ಚನ್ ಕೇಳಬಹುದು. ನೋಡಿ ಕಾಂಬಿನೇಷನ್ ಆಫ್ ಎರರ್ ಯಾವ ರೀತಿ ಇರುತ್ತೆ ಇಲ್ಲಿ. ಫಸ್ಟ್ ಕೇಸ್ಗಳು ನಂಬರ್ ಆಫ್ ಪಾಸಿಬಿಲಿಟೀಸ್. ಕೆಲವೊಂದು ಮೆಜರ್ಮೆಂಟ್ ಅಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಆಡ್ ಮಾಡ್ತೀವಿ, ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಎರಡು ರಿಸಲ್ಟ್ ನ ಡಿಫರೆನ್ಸ್ ಮಾಡ್ತೀವಿ, ಕೆಲವೊಂದು ಇಂಟು ಮಾಡ್ತೀವಿ, ಕೆಲವೊಂದು ಡಿವೈಡೆಡ್ ಬೈ ಮಾಡ್ತೀವಿ, ಕೆಲವೊಂದು ಪವರ್ a to the power of n ಈ ತರ ಇರತಕ್ಕಂತ ಕಾನ್ಸೆಪ್ಟ್ ಬರ್ತವೆ. ಇದನ್ನ ನಾವು ಎರರ್ ಆಫ್ ಸಮ್ ಅಂತ ಓದಬೇಕು, ಇದನ್ನ ಎರರ್ ಆಫ್ ಡಿಫರೆನ್ಸ್ ಅಂತ ಓದಬೇಕು, ಇದನ್ನ ಎರರ್ ಆಫ್ ಪ್ರಾಡಕ್ಟ್ ಅಂತ ಓದಬೇಕು, ಇದನ್ನ ಎರರ್ ಆಫ್ ಕೋಶೆಂಟ್ ಅಂತ ಹೇಳ್ಬೇಕು, ಇದನ್ನ ಎರರ್ ಆಫ್ ಪವರ್ ಅಂತ ಹೇಳ್ಬೇಕು. ಅದರಲ್ಲಿ ಫಸ್ಟ್ ನಾವು ಎರರ್ ಆಫ್ ಸಮ್ ತಗೋಣ. ಎರರ್ ಆಫ್ ಸಮ್ ಸಮ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆಲ್ಮೋಸ್ಟ್ ಆಲ್ ಟೀಚರ್ ಅಲ್ಲಿ ಇದ್ದೇ ಯೂಸ್ ಮಾಡೋದು. ಇಲ್ಲಿ ಯಾವುದೋ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎರಡು ಮೆಜರ್ಡ್ ವ್ಯಾಲ್ಯೂ ಬರ್ತವೆ. ಯಾವ್ಯಾವ ಅನ್ನೋನ್ ಫ್ಯಾಕ್ಟ್ ಅನ್ನ ಒಂದು ಕನ್ಸಿಡರ್ ಲೆಟ್ ಲೆಟ್ a and b be the observed value or measured value. Be the measured value ನೋಡಿ ಇದಿರ್ತಕ್ಕಂಥದ್ದು measured value of the experiment ಅಂತ measured value of the experiment. Then we get final result
ರಿಸಲ್ಟ್ ಈಸ್ ಝಡ್ ಅಂತ. ಫೈನಲ್ ರಿಸಲ್ಟ್ ಎಷ್ಟು ಬರುತ್ತೆ? ಝಡ್. ಅಂದ್ರೆ ಒಂದು ಎರರ್ ಆಫ್ ಸಮ್ ಅಲ್ಲಿ ಎರಡು ಅಬ್ಸರ್ವ್ ವ್ಯಾಲ್ಯೂ ಯಾವುದು ಎ ಅಂಡ್ ಬಿ ನ ಮೆಜರ್ ಮಾಡ್ತೀನಿ. ಮೆಜರ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ಝಡ್ ಅನ್ನೋದು ವ್ಯಾಲ್ಯೂ ಬರುತ್ತೆ. ಹಂಗಿದ್ಮೇಲೆ ಝಡ್ ಬರ್ಬೇಕಾದ್ರೆ ಏನ್ ಮಾಡಿರ್ತೀವಿ? ಝಡ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡಿರ್ತೀವಿ. ಈ ಎಕ್ಸ್ಪೆರಿಮೆಂಟ್ ಇರ್ತಕ್ಕಂಥ ನೋಡಿ, ಎರರ್ ಆಫ್ ಸಮ್ ನಥಿಂಗ್ ಬಟ್ when two sum of observed value is equal to final result, that will be called z ಅಂತ. ಇನ್ನ ಎರರ್ ಆಫ್ ಸಮ್ ಅಲ್ಲಿ ಫಸ್ಟ್ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬರ್ತಕ್ಕಂಥ ಒಂದು ಫೈನಲ್ ರಿಸಲ್ಟ್. ಈ ಜೊತೆಗೆ ಇದಕ್ಕೆ ನಮ್ಗೆ ಏನ್ ಬರುತ್ತೆ ಅಂದ್ರೆ ಎರರ್ ಬರುತ್ತೆ. ಅವಾಗಿಂದ ಎರರ್ ಯಾವ ತರ ಬರುತ್ತೆ ಅಂದ್ರೆ ಇಲ್ಲಿ let delta a and delta b be the ಏನು absolute errors of a and b. a ಮೆಜರ್ ಮಾಡಿದಾಗ a ವ್ಯಾಲ್ಯೂ ನ ಮೆಜರ್ ಮಾಡಿದಾಗ ಎಕ್ಸ್ಪೆರಿಮೆಂಟ್ ಅಲ್ಲಿ ಅದಕ್ಕೆ absolute error delta a ಬರುತ್ತೆ. ಹಾಗಿದ್ರೆ absolute error ಅಂದ್ರೆ it is the difference between observed value and mean value of the physical quantity ಅಂತ ಹೇಳ್ಬಿಟ್ಟು ನಮ್ಮದ್ರಲ್ಲಿ a ವ್ಯಾಲ್ಯೂ ಮೆಜರ್ ಮಾಡಬೇಕಾದ್ರೆ delta a error ಬರುತ್ತೆ, that will be called absolute error. b ವ್ಯಾಲ್ಯೂ ಮೆಜರ್ ಮಾಡಿದಾಗ delta b ಬರುತ್ತೆ. ಹಾಗಿದ್ಮೇಲೆ ಇದು ಒಂದು ಎರರ್ a ಗೆ, ಇದು ಒಂದು ಎರರ್ b ಗೆ. ಹಾಗಿದ್ಮೇಲೆ ಟೋಟಲ್ ಎರರ್ ಎಷ್ಟು ಅಂದ್ರೆ delta z is equal to delta a plus delta b. ಅಂದ್ರೆ when two results involve sum, when ಎರಡು ರಿಸಲ್ಟ್ ಬರಬೇಕಾದ್ರೆ ಸಮ್ ಬಂದಾಗ ನಾವು ಎರರ್ ನ ಲಾಸ್ಟ್ ಗೆ ಫೈನಲ್ ರಿಸಲ್ಟ್ ಆದ್ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ನಮಗೆ ಈ ತರ ಫಾರ್ಮುಲಾ ಹಾಕಬೇಕು. ಯಾವಾಗ ಸಮ್ ಆಫ್ ಟು ಅಬ್ಸರ್ವ್ ವ್ಯಾಲ್ಯೂ ಈಸ್ ಆಲ್ವೇಸ್ ಈಕ್ವಲ್ ಟು z ಆದಾಗ delta z is equal to delta a plus delta b with the error occupied or error emit or produced in that experiment. ಅಲ್ಲಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಅಲ್ಲಿ ಟೋಟಲ್ ಎರರ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಅದನ್ನ ನಾವಿಲ್ಲಿ ಈಗ ಬರೀತೀವಿ. z ಪ್ಲಸ್ ಮೈನಸ್ ಎರರ್ ಐದರ್ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು, ಅದಕ್ಕೋಸ್ಕರ ಡೆಲ್ಟಾ ಪ್ಲಸ್ ಮೈನಸ್ ಡೆಲ್ಟಾ z ಪ್ಲಸ್ ಮೈನಸ್ ಡೆಲ್ಟಾ z is equal to what is the value of z nothing but a plus b plus delta z ಅಂದ್ರೆ delta a plus or minus delta b ಅಂತ ಬರೀಬಹುದು. ಈಗ z is equal to a plus b ಅಂತ ತಗೊಂಡಿದ್ದೀವಿ. delta z ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಪೋರ್ಷನ್ ತಗೊಳ್ಬೇಕು. ಅದನ್ನೇ z is equal to a plus b, delta z is equal to a plus or minus b. ಸರಿ, a plus b ಸಮೇತ ಅಲ್ಲ, a plus b ಇಲ್ಲಿ plus or minus ಅಂತ ಬರೆಯಿರಿ. ಇಲ್ಲಿ ಇರತಕ್ಕಂಥ ನೋಡಿ, ಇಲ್ಲಿ plus or minus ಬರ್ತಿದೆ, plus or minus delta z ಅಂದ್ರೆ delta a plus delta b, delta a plus delta b. ಇವು ನಾವು ಎರರ್ ಆಫ್ ಸಮ್ ಅಲ್ಲಿ ಬರ್ತಕ್ಕಂಥ ಸಮ್ ರೂಲ್ಸ್. ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ ಏನು, ರೈಟ್ ರೂಲ್ when two results involves sum of two absolute error ಅಂತಾರೆ. ಬರೀರಿ ಒಂದು ರೂಲ್ ಬರೀರಿ, ಅದಕ್ಕೊಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಬರೀರಿ. ಯಾವಾಗ ಎರಡು ರಿಸಲ್ಟ್ ಇನ್ವಾಲ್ವ್ ಸಮ್ ಆಫ್ ಟು ಅಬ್ಸಲ್ಯೂಟ್ ಎರರ್ ಅಂತ ಬಂದಾಗ ಇಲ್ಲಿರ್ತಕ್ಕಂಥ ಒಂದು ವ್ಯಾಲ್ಯೂಸ್ ನ ಬರೀರಿ ಅಥವಾ ರೂಲ್ಸ್ ನ ಬರೀರಿ. ಇದೆ z is equal to a plus b, delta z is equal to delta a. ಸರಿ, delta a ಅಂತ ಸ್ಟಾರ್ಟ್ ಮಾಡಬೇಕು. delta a plus delta b where delta a and delta b be the absolute error of a and b. What is the meaning of delta z? Delta z be the absolute error of the final result z ಅಂತ ಹೇಳ್ಬಿಟ್ಟು ಇದಿರ್ತಕ್ಕಂಥದ್ದು ಫಸ್ಟ್ ಪರ್ಫಾರ್ಮೆನ್ಸ್ ತಿಳ್ಕೊಂಡಿರ್ಬೇಕು. ಗೊತ್ತಾಯ್ತು ಅನ್ಸುತ್ತೆ ಎರರ್ಸ್ ಆಫ್ ಸಮ್ ಬರ್ತಕ್ಕಂಥ ಐಡಿಯಾ. ಜನರಲ್ ರೂಲ್ ಫಾರ್ ಎರರ್ ಆಫ್ ಸಮ್ ಅಂದ್ರೆ ನೀವೇನಂತ ಬರೀಬೇಕು, z is equal to a plus b, delta z is equal to delta a plus delta b ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಫಿಸಿಕ್ಸ್ ಅಲ್ಲಿ ಟರ್ಮ್ ನ ಎಕ್ಸ್ಪ್ಲೇನ್ ಮಾಡಿರ್ಬೇಕು, ವೇರ್ ಅಂತ ಬರೆದು ಬರಬೇಕು. ಗೊತ್ತಾಯ್ತು ಅನ್ಸುತ್ತೆ ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಇದು ಫಸ್ಟ್ ಕೇಸ್ ಎರರ್ ಆಫ್ ಸಮ್ ನಮ್ದು. ನೆಕ್ಸ್ಟ್ ಎರರ್ ಆಫ್ ಡಿಫರೆನ್ಸ್ ಅಂತ. ನೆಕ್ಸ್ಟ್ ಕೇಸ್ ಯಾವುದು, ಎರರ್ ಆಫ್ ಡಿಫರೆನ್ಸ್. ನೋಡಿ ಇಲ್ಲಿರ್ತಕ್ಕಂಥಲ್ಲಿ ಎರರ್ ಆಫ್ ಡಿಫರೆನ್ಸ್.
ಎರರ್ ಆಫ್ ಡಿಫರೆನ್ಸ್ ಅಂದ್ರೆ when two results involves negative sign, consider a and b be the observed value to get final result z. ಇಲ್ಲಿ ಮತ್ತೆ ಏನು let a and b be the measured values of the experiment to get final result z. Then error can be calculated this type of formula. Then z is equal to a minus b. ಅಲ್ಲಿ a plus b ಬಂದಿತ್ತು, ಇಲ್ಲಿ ನಮಗೆ ಎಕ್ಸ್ಪೆರಿಮೆಂಟ್ ಆದ್ಮೇಲೆ ಫೈನಲ್ ರಿಸಲ್ಟ್ ನ ಗೈನ್ ಮಾಡಕ್ಕೆ ಬೇಕಾದಂತ z is equal to a minus b. ಈಗ ಏನು ಡೆಲ್ಟಾ a and ಡೆಲ್ಟಾ b ಬೀಟಾ ಏನವು absolute errors of a and b respectively. ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನಿತ್ತು ಅದೇ ತರ, ಬಟ್ ಈಗ ನಮಗೆ ಡೆಲ್ಟಾ z ಬೇಕು. ಡೆಲ್ಟಾ z ಹೇಗೆ ಬರೀತೀರಾ? ಡೆಲ್ಟಾ a ಮೈನಸ್ ಡೆಲ್ಟಾ b, ಡೆಲ್ಟಾ a ಮೈನಸ್ ಡೆಲ್ಟಾ b ಅಂತ ಬರೀತೀರಾ? ಆಗಲೇ ಪ್ಲಸ್ ಇತ್ತು ಪ್ಲಸ್ ಬರುತ್ತೆ. ಆದ್ರೆ ಯಾವುದೇ ಎರರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಬಂದಂತ ಎರರ್ ನ ಆಡ್ ಮಾಡಿರ್ಬೇಕು. ಅದಕ್ಕೋಸ್ಕರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ತರ ಹೇಳ್ತೀವಿ, ಏನು z ಪ್ಲಸ್ ಆರ್ ಮೈನಸ್ ಡೆಲ್ಟಾ a ಡೆಲ್ಟಾ z ಡೆಲ್ಟಾ z ಪ್ಲಸ್ ಆರ್ ಮೈನಸ್ ಡೆಲ್ಟಾ z is equal to what is the value of z? a minus b ಪ್ಲಸ್ ಆರ್ ಮೈನಸ್, ನೋಡಿ ಇಲ್ಲಿರ್ತಕ್ಕಂಥದ್ದ a minus b ಇದ್ವಿ ಪ್ಲಸ್ ಆರ್ ಮೈನಸ್ ಅಗೈನ್ ಇಲ್ಲಿ ನಾವು ತಿಳ್ಕೋಬೇಕು z ಅಂದ್ರೆ a minus b ಪ್ಲಸ್ ಆರ್ ಮೈನಸ್ ಇಲ್ಲಿ ಡೆಲ್ಟಾ z ಅಂದ್ರೆ ಡೆಲ್ಟಾ a ಪ್ಲಸ್ ಆರ್ ಮೈನಸ್ ಡೆಲ್ಟಾ b. ಈ ಆದ್ರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಡೆಲ್ಟಾ z ನ ಫೈಂಡ್ ಔಟ್ ಮಾಡಕ್ಕೆ ಇಲ್ಲಿ ಡಿಫರೆನ್ಸ್ ಅಂತ ಹೇಳ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನೀವು ಡೆಲ್ಟಾ a ಮೈನಸ್ ಡೆಲ್ಟಾ b ಅಂತ ತಪ್ಪು. ಬಟ್ ಫೈನಲ್ ರಿಸಲ್ಟ್ ಆಗಿ ನಮಗೆ ಎರರ್ ಆಕ್ಯುಪೈಡ್ ಆದಾಗ ಇನ್ ಕೇಸ್ ಆಫ್ ಡಿಫರೆನ್ಸ್ ಅಲ್ಲಿ ಮತ್ತೆ ಡೆಲ್ಟಾ z is equal to ಡೆಲ್ಟಾ a ಪ್ಲಸ್ ಡೆಲ್ಟಾ b ನೇ ರೆಪ್ರೆಸೆಂಟ್ ಮಾಡಬೇಕು. ನೋಡಿ ಎರರ್ಸ್ ಇನ್ ಕೇಸ್ ಆಫ್ ಡಿಫರೆನ್ಸ್ ಅಲ್ಲೂ ಇದೆ, ಎರರ್ಸ್ ಇನ್ ಕೇಸ್ ಆಫ್ ಸಮ್ ಅಲ್ಲೂ ಇದೆ. ಜನರಲ್ ರೂಲ್ಸ್ ಬೋತ್ ಎರರ್ ಆಫ್ ಡಿಫರೆನ್ಸ್ ಎರರ್ ಆಫ್ ಸಮ್ that will be equal to ಡೆಲ್ಟಾ a ಪ್ಲಸ್ ಡೆಲ್ಟಾ b ಅಂತಲೇ ರೆಪ್ರೆಸೆಂಟ್ ಮಾಡಬೇಕು. ಎರರ್ಸ್ ಆಫ್ ಡಿಫರೆನ್ಸ್ ಗೊತ್ತಾಯ್ತು ಅನ್ಸುತ್ತೆ. ಇನ್ನೊಂದು ಬಿಟ್ಟು ಇಲ್ಲಿ ಮೈನಸ್ ಏನು ಬರ್ತದೆ ನಾವು ಕೇಳಿ ಇಲ್ಲಿರ್ತಕ್ಕಂಥ ಒಂದು ಐಡಿಯಾ. ಇನ್ನೂ ಕೆಲವು ಕೇಸಲ್ಲಿ ಬೇಕಾದ್ರಿಂದ ಈ ರೀತಿ ಎಲಾಬರೇಟ್ ಮಾಡೋದು a ಪ್ಲಸ್ ಆರ್ ಮೈನಸ್ ಇದಕ್ಕೂ ಬರೀತಾರೆ z ಪ್ಲಸ್ ಆರ್ ಮೈನಸ್ ಡೆಲ್ಟಾ z is equal to a ಪ್ಲಸ್ ಆರ್ ಮೈನಸ್ a ಅಥವಾ b ಅಂತ ತಗೋತೀವಿ ಮೈನಸ್ ಡೆಲ್ಟಾ a ಪ್ಲಸ್ ಆರ್ ಮೈನಸ್ ಡೆಲ್ಟಾ b ಅಂತ ಕನ್ಸಿಡರ್ ಮಾಡ್ಕೊಂಡು ಲಾಸ್ಟಿಗೆ ಡೆಲ್ಟಾ z is equal to ಡೆಲ್ಟಾ a ಪ್ಲಸ್ ಡೆಲ್ಟಾ b ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ನ ಈ ರೀತಿನೂ ಬರೀಬಹುದು. ಬಟ್ ನಿಮಗೆ ಫೈನಲ್ ರಿಸಲ್ಟ್ ನಮಗೆ ಬೇಕಾಗಿರೋದು ಏನಂದ್ರೆ ಇದು ಬೇಕಾಗಿಲ್ಲ, ಇವೆರಡು ಕಾನ್ಸೆಪ್ಟ್ ತಿಳ್ಕೊಂಡು ಸಾಕು. ಡಿಫರೆನ್ಸ್ ಇದ್ದಾಗ ನಾವು ಆಕ್ಚುಯಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಕ್ಕೆ z is equal to a minus b. ಸಪೋಸ್ ಎರರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಫೈನಲ್ ರಿಸಲ್ಟ್ ಆದ್ಮೇಲೆ ಈ ಕೇಸ್ ಅಲ್ಲಿ ಇದ್ರೆ ಡೆಲ್ಟಾ z is equal to ಡೆಲ್ಟಾ a ಪ್ಲಸ್ ಡೆಲ್ಟಾ b ಅಂತ ಕನ್ಸಿಡರೇಷನ್ ಮಾಡ್ಕೊಂಡ್ರೆ ಕೆಲಸ ಮುಗಿಯೋದು. ನೆಕ್ಸ್ಟ್ ಎರರ್ಸ್ ಆಫ್ ಪ್ರಾಡಕ್ಟ್ ಅಂತ, ಎರರ್ಸ್ ಆಫ್ ಪ್ರಾಡಕ್ಟ್ ನೆಕ್ಸ್ಟ್ ಟೈಪ್ ಇರೋದು
ಫೈನಲ್ ರಿಸಲ್ಟ್ ಬರಬೇಕಾದ್ರೆ ಒಂದೇ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. ಇಲ್ಲಿ z is equal to ab ಅಂತ ಕನ್ಸಿಡರ್ ಮಾಡ್ತೀವಿ. z is equal to ab ಕನ್ಸಿಡರ್ ಮಾಡ್ತೀವಿ. ಡೆಲ್ಟಾ z ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡೆಲ್ಟಾ z is equal to ಅಥವಾ ಇಲ್ಲಿ z plus or minus ಡೆಲ್ಟಾ z ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಐಡಿಯಾ ತಿಳ್ಕೊಂಡಿರ್ಬೇಕು. ಏನ್ ಐಡಿಯಾ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ವ್ಯಾಲ್ಯೂಸ್ ನ ಈ ವ್ಯಾಲ್ಯೂಸ್ ಇಂದ ಗೇನ್ ಮಾಡಬೇಕು. ಹೇಗೆ? ಫಸ್ಟ್ z ಬರಬೇಕು, ಇಲ್ಲಿ z ಬರಬೇಕು ಅಂದ್ರೆ ಇಲ್ಲಿರ್ತಕ್ಕಂಥದ್ರಲ್ಲಿ z plus or minus ಡೆಲ್ಟಾ z ಬೇಕು ಅಂದ್ರೆ ಇಲ್ಲಿರ್ತಕ್ಕಂಥದ್ರಲ್ಲಿ z is equal to ab ಆಯಿತು. z ಗೆ ಇಲ್ಲಿ ಫೈನಲ್ ರಿಸಲ್ಟ್ ನಾವು ಗೇನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ a ಇದಕ್ಕಿರ್ತಕ್ಕಂಥ ರೆಸ್ಪೆಕ್ಟಿವ್ ಅಬ್ಸಲ್ಯೂಟ್ ಎರರ್ ನ ಈ ರೀತಿ ಕೌಂಟ್ ಮಾಡ್ತಾರೆ. a plus or minus delta a. Similarly b is b plus or minus delta b ಅಂತ ಕನ್ಸಿಡರೇಷನ್. ನೋಡಿ ಇಲ್ಲಿ ಫೈನಲ್ ರಿಸಲ್ಟ್ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಈಗ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಬನ್ನಿ. ಇಲ್ಲಿ ಇರತಕ್ಕಂಥ ಕಾನ್ಸೆಪ್ಟ್ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನೋಡಿ ಗೊತ್ತಾಯ್ತು, z is equal to ಪ್ರಾಡಕ್ಟ್ ಬಂದಾಗ ಈ ತರ ಬರಬೇಕು ನಮಗೆ. ಸಮ್ ಬಂದಾಗ z is equal to a plus b, ಡಿಫರೆನ್ಸ್ ಬಂದಾಗ z is equal to a minus b ಅಂತ. ಬಟ್ ಪ್ರಾಡಕ್ಟ್ ಆಗಿರೋದ್ರಿಂದ z ಪ್ರಾಡಕ್ಟ್ ಇದು ಎರಡು ಪ್ರಾಡಕ್ಟ್, ಇಲ್ಲಿ ಪ್ಲಸ್ ಇಲ್ಲ ಮೈನಸ್ ಇಲ್ಲ, ಇದು ಪ್ರಾಡಕ್ಟ್ ಆಗಿರೋದ್ರಿಂದ ಈ ರೀತಿ ಬರ್ತೀವಿ. ನಾವು ನಮ್ಮದಲ್ಲಿ ಇಟ್ಕೋಬೇಕು ಇಲ್ಲಿ ಇರತಕ್ಕಂಥ ಐಡಿಯಾ. ಈ ಐಡಿಯಾನ ಯೂಸ್ ಮಾಡ್ಕೊಂಡು ನೀವು ಎರರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಇಲ್ಲಿ a ಗೆ ಈ ರೀತಿ ಬರ್ಕೋಬೇಕು, b ಗೆ ಈ ರೀತಿ ಬರ್ಕೋಬೇಕು. ಇಲ್ಲಿ ಇರತಕ್ಕಂಥದ್ದು a ಗೆ ರೆಸ್ಪೆಕ್ಟಿವ್ ಅಬ್ಸಲ್ಯೂಟ್ ಎರರ್ ಇದ್ದು b ಗೆ ರೆಸ್ಪೆಕ್ಟಿವ್ ಅಬ್ಸಲ್ಯೂಟ್ ಎರರ್. ಈಗ z plus or minus delta z ಡೈರೆಕ್ಟ್ ಆಗಿ ಬೇಕಾದ್ರೆ ಹೇಳ್ತೀನಿ, ಇದೇನು ಬೇಕಾಗಿರೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಮಲ್ಟಿಪ್ಲೈ ಮಾಡಿ a into b ab plus or minus ಅಂತ ತಗೊಂಡ್ವಿ, plus or minus ಇದೆ a into delta b ಇದಕ್ಕೆ ಮಲ್ಟಿಪ್ಲೈ ಮಾಡಿ plus or minus delta a into b ಇದೆ delta a b plus or minus ಇಲ್ಲಿ ಡೆಲ್ಟಾ a ಡೆಲ್ಟಾ b ಅಂತ ನೋಡಿ. ಈಗ z plus or minus delta z is equal to ಇಲ್ಲಿ a b ನ ತಗೋಬಹುದು, z ಅನ್ನು ಕಳಿ a b is equal to z plus or minus a delta b plus or minus delta ab. ನೋಡಿ ಈ ಟರ್ಮ್ ಏನಿದೆ ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಟರ್ಮ್, ನಾವು ತಿಳ್ಕೊಬೇಕು. ಇಲ್ಲಿ ಈ ಟರ್ಮ್ ನ ನಾವು ಬರಿಬೇಕಾ ಬೇಡವಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಡೆಲ್ಟಾ ಏನೇನು? ಡೆಲ್ಟಾ ಇದೆ ಅಬ್ಸಲ್ಯೂಟ್ ಎರರ್ ಯಾವುದಕ್ಕೆ? a ಗೆ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಇದರಲ್ಲಿ ಡೆಲ್ಟಾ ಬಿ ಇದ್ರೇನೋ ಅಬ್ಸಲ್ಯೂಟ್ ಎರರ್ ಯಾವುದಕ್ಕೆ? b. ಅಬ್ಸಲ್ಯೂಟ್ ಎರರ್ ಅಂದ್ರೆ ವಾಸ್ಟ್ ಅಮೌಂಟ್ ಆಫ್ ವ್ಯಾಲ್ಯೂ ಬರಲ್ಲ. ಸಪೋಸ್ ಯಾವುದೋ ಒಂದು ಮೆಥಡ್ ಮಾಡಬೇಕಾದ್ರೆ ಆನ್ಸರ್ 2 ಬರಬೇಕು, ಆನ್ಸರ್ ಏನು ಬಂದ್ಬಿಡುತ್ತೆ 1.9 ಬಂದ್ಬಿಡುತ್ತೆ. ನಿಮಗೆ ಇದಕ್ಕೆ ಎರರ್ ಎಷ್ಟು? 0.9 ಅನ್ನೋದು ಇದಕ್ಕೂ ಇರತಕ್ಕಂಥ ಡಿಫರೆನ್ಸ್. ಅಂದ್ರೆ ನಾವು ಒಂದು ಸತಿ ಮೆಥಡ್ ಮಾಡಿದಾಗ 2 ವ್ಯಾಲ್ಯೂ ಬಂತು, ಇನ್ನೊಂದು ಸತಿ 1.9 ಬಂತು ಅಂದಾಗ ಇದಕ್ಕೂ ಡಿಫರೆನ್ಸ್ ಎಷ್ಟು ಎರರ್ ಬರ್ತಾ ಇದೆ? 0.1. 0.1 ಅನ್ನೋದು ಹೈಯೆಸ್ಟ್ ವ್ಯಾಲ್ಯೂನ, ಮಿನಿಮಮ್ ವ್ಯಾಲ್ಯೂನ, ಲೀಸ್ಟ್ ವ್ಯಾಲ್ಯೂನ? ವೆರಿ ವೆರಿ ಲೀಸ್ಟ್ ವ್ಯಾಲ್ಯೂ. ಇದು ಲೀಸ್ಟ್ ವ್ಯಾಲ್ಯೂ, ಇದು ಲೀಸ್ಟ್ ವ್ಯಾಲ್ಯೂ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಟರ್ಮ್ ನ ನೆಗ್ಲೆಕ್ಟ್ ಮಾಡಿ. ಡೆಲ್ಟಾ a and ಡೆಲ್ಟಾ b are very small, then the term, the product of delta and delta b are neglected. ನೋಡಿ ಅಲ್ಲಿ ಬರಿಬೇಕಾದ್ರೆ ಡೆಲ್ಟಾ a and delta b are the small values, then neglect each other, then the two term are neglected. ಏನಾಗುತ್ತೆ ಈಗ ಬಂದಾಗ z plus or minus delta z
ಉಳ್ಕೊಳ್ಳೋದು ಡೆಲ್ಟಾ z is equal to ಇದು ಕ್ಯಾನ್ಸಲ್ ಆಗುತ್ತೆ ಟರ್ಮ್ 0 ಆಗುತ್ತೆ ಇಲ್ಲಿ ಉಳ್ಕೊಳ್ಳೋದೇನು a ಡೆಲ್ಟಾ b ಪ್ಲಸ್ ಆರ್ ಮೈನಸ್ ಡೆಲ್ಟಾ a b dividing both side by z ಎರಡು ಕಡೆ ಡಿವೈಡ್ ಮಾಡ್ತೀವಿ z ನ ಏನು ಬರುತ್ತೆ ಡೆಲ್ಟಾ z by z is equal to a delta b by z plus or minus delta a b z ನೋಡಿ ಎರಡು ಕಡೆ ಡಿವೈಡ್ ಮಾಡ್ತೀವಿ ಸರ್ ಇಷ್ಟೊಂದೆಲ್ಲ ಎಕ್ಸಾಮ್ ಬರೀಬೇಕಾ ನಾವು ನೀವು ಬರೆಯಂಗೆ ಇಲ್ಲ ಇಲ್ಲಿ ಇದು ಫೈನಲ್ ಆ ಎರರ್ನ ಡೈರೆಕ್ಟ್ ಆಗಿ ಹೇಳ್ತೀನಿ ಇಲ್ಲಿ ಬರೆದು ಸಾಕು ಇಷ್ಟು ನಿಮಗೆ ಎನಫ್ ಇದು ಬೇಕಾಗಿಲ್ಲ ಇದು ನಾನು ಯಾವ ತರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ NCERT ಬುಕ್ಗಳಲ್ಲಿ ಏನು ಕೊಡಲ್ಲ ಇದು ನಿಮಗೆ ಯಾವ ತರ ಏನು ಅಂತ ಅಂದ್ರೆ ಇದು ಎರರ್ ಏನು ಈಗ ನಮಗೆ z is equal to a plus b ಅಂತ ಬರುತ್ತೆ ಸಮ್ ಆಫ್ ಎರರ್ ಇದು ಕೇಳಿ ಎರರ್ನ ಈ ತರ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಸಮ್ ಮಾಡಿದಾಗ ಇದು ನಾವು ಯಾವ ರೀತಿ ಎರರ್ನ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಡೆಲ್ಟಾ z is equal to a ಡೆಲ್ಟಾ a plus ಡೆಲ್ಟಾ b ಅಂತ ಡೈರೆಕ್ಟ್ ಆಗಿ ಮಾಡ್ಕೊಂತೀವಿ ಅದೇ ತರ z is equal to a minus b ಬಂದಾಗ ಇದಕ್ಕೆ ಅಬ್ಸಲ್ಯೂಟ್ ಎರರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಡೆಲ್ಟಾ z is equal to ಇದಕ್ಕೂ ಸೇಮ್ ಡೆಲ್ಟಾ a ಡೆಲ್ಟಾ b ಎರರ್ಸ್ ಆಫ್ ಸಮ್ ಎರರ್ಸ್ ಆಫ್ ಡಿಫರೆನ್ಸ್ ಗೆ ಸೇಮ್ ಮೆಥಡ್ ಆದ್ರೆ ಎರರ್ಸ್ ಆಫ್ ಪ್ರಾಡಕ್ಟ್ ಯಾವ ರೀತಿ ಅದು ಬರೆಯ ಕಾನ್ಸೆಪ್ಟ್ ನೋಡಿ ಇಲ್ಲೇ ಹೇಳ್ತೀನಿ ಡೆಲ್ಟಾ z by z is equal to ಈಸಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ಇದಕ್ಕೆ ಡೆಲ್ಟಾ a by a plus ಡೆಲ್ಟಾ b by b ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಆನ್ಸರ್ ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಮೆಥಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಮೆಥಡ್ ಈಗ ಏನಾಗುತ್ತೆ ಡೆಲ್ಟಾ z by z is equal to ಡೆಲ್ಟಾ a into ಡೆಲ್ಟಾ b ಪಡೆದರೆ z is equal to a ತಗೊಳ್ಳಿ z is equal to ab plus or minus ಡೆಲ್ಟಾ a b over z is equal to ab ಈಗ ಏನಾಗುತ್ತೆ a ಕ್ಯಾನ್ಸಲ್ b ಕ್ಯಾನ್ಸಲ್ ಉಳ್ಕೊಳ್ಳೋದು ಡೆಲ್ಟಾ z by z is equal to ಫಸ್ಟ್ ಡೆಲ್ಟಾ a ಬರ್ತೀನಿ ಡೆಲ್ಟಾ a by a ಪ್ಲಸ್ ತಗೊಂಡ್ಬಿಡಿ ನಾವು ಆಲ್ಮೋಸ್ಟ್ ಪಾಸಿಬಲ್ ಆಪ್ಷನ್ ಪ್ರೆಸೆಂಟ್ ಮಾಡಬೇಕಾದ್ರೆ ಪ್ಲಸ್ ಕನ್ಸಿಡರ್ ಮಾಡ್ತೀವಿ ಅದಕ್ಕೋಸ್ಕರ ಡೆಲ್ಟಾ b by b ನೋಡಿ ಗೊತ್ತಾ when final results is equal to product of two measured value then the final absolute error can be represented by delta z by z is equal to delta a by a plus delta b by b ಹೇಳ್ತಾರೆ find ಅಥವಾ write the general rule in case of errors of product ಅಂತ ಕೊಡ್ತಾರೆ ಈ ರೀತಿ ಇರತಕ್ಕಂಥದ್ದು ನೋಡಿ errors of product ನ ಇನ್ನೊಂದು ಈಗ ಪ್ರೂವ್ ಮಾಡ್ತೀನಿ let a and b be the measured value of the experiment to get final result z ಬರ್ತಾ ಇದೆ z ಬಂದಾಗ errors of product ಅಂತ ಬರೀಬೇಕು z is equal to ab ಅಂತ ಬರ್ಕೊಳ್ಳಿ ಇದನ್ನ ಯಾವ ರೀತಿ ನೋಡಿ ಇಲ್ಲಿಂದ ಇದಕ್ಕೆ ಎರರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದು ಬರುತ್ತೆ ನಮಗೆ ಬುಕ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಕೊಡ್ತಾರೆ if z is equal to ab then the final absolute error can be calculated using this formula ಅಂತ ಹೇಳ್ಬಿಟ್ಟು ಡೆಲ್ಟಾ z by z is equal to ಡೆಲ್ಟಾ a by a plus ಡೆಲ್ಟಾ b by b ಅಂತ ಡೈರೆಕ್ಟ್ ಹೇಳ್ತಾರೆ ಆದ್ರೆ ಅದಕ್ಕಿರ್ತಕ್ಕಂಥ ಮೆಥಡ್ ಇದು ಈ ರೀತಿ ಬರುತ್ತೆ ಇದನ್ನ ಡೆಲ್ಟಾ ಪ್ಲಸ್ ಆರ್ ಮೈನಸ್ ಡೆಲ್ಟಾ z ಅಂತ z ಬೇಕು ಅಂದ್ರೆ a ಪ್ಲಸ್ ಆರ್ ಮೈನಸ್ ಡೆಲ್ಟಾ ತಗೊಳ್ಳಿ ಡೆಲ್ಟಾ z b ಬೇಕು ಅಂದ್ರೆ b ಡೆಲ್ಟಾ b ಪ್ಲಸ್ ಆರ್ ಮೈನಸ್ ಡೆಲ್ಟಾ b ಇವನ್ನ ಪ್ರಾಡಕ್ಟ್ ಮಾಡ್ಕೊಂಡು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ದಟ್ಸ್ ಆಲ್ ಇಷ್ಟ ಆಯ್ತು ಅನ್ಸುತ್ತೆ ಇಷ್ಟು ಯಾವುದು ಎರರ್ಸ್ ಆಫ್ ಪ್ರಾಡಕ್ಟ್ ನೆಕ್ಸ್ಟ್ ಇದೆಲ್ಲ ಒಂದೊಂದು ಎಕ್ಸಾಂಪಲ್ ತಗೋಣ ಈಗ ಇನ್ನು ಎರಡು ಮೆಥಡ್ ಇದೆ ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಇಲ್ಲಿ ಫಸ್ಟ್ ಎರರ್ಸ್ ಆಫ್ ಸಮ್ ಗೆ ಒಂದು ಫಾರ್ಮುಲಾ ಒಂದು ಪ್ರಾಬ್ಲಮ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ errors of sum examples ಯಾವುದಕ್ಕೆ ನಂಬರ್ 1 ಯಾವ ರೀತಿ ನಿಮಗೆ ಅನಲೈಸ್ ಆಗಲಿ ಅಂತ errors of sum ಅಂತ ನೋಡಿ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ಏನು ಬರುತ್ತೆ two parties
two bodies of mass 20 plus or minus 0.2 kg and 80 ಅಥವಾ 30 plus or minus 0.4 kg. What is the total mass of the body? What is total mass of the body? ಅಂತ ಎರರ್ಸ್ ಆಫ್ ಸಮ್ ಬಂದಾಗ ಅಂದ್ರೆ ಎರರ್ಸ್ ಆಫ್ ಸಮ್ ಗೆ ಎಕ್ಸ್ಪೆರಿಮೆಂಟ್ ಇದು ನೋಡಿ. ಎರರ್ಸ್ ಆಫ್ ಸಮ್ ಗೆ ಇರತಕ್ಕಂತ ಎಕ್ಸ್ಪೆರಿಮೆಂಟ್ ಯಾವುದು ಒಂದು ಎಕ್ಸ್ಪೆರಿಮೆಂಟ್. ಈಗ ಯಾವ ಎರಡು ಬಾಡಿ ಮೆಜರ್ ಮಾಡ್ತೀನಿ, ಒಂದು ಬಾಡಿ ಮಾಸ್ ಇಷ್ಟು ಬಂತು, ಇನ್ನೊಂದು ಬಾಡಿ ಮಾಸ್ ಇಷ್ಟು ಬಂತು. ಈಗ ಟೋಟಲ್ ಬಾಡಿ ಮಾಸ್ ನ ಯಾವ ರೀತಿ ಹೇಳ್ತೀರಾ, ಯಾವ ರೀತಿ ಹೇಳ್ತೀರಾ ಅಂದ್ರೆ ಯೂಸಿಂಗ್ ಎರರ್ಸ್ ಆಫ್ ಸಮ್. ಎರರ್ಸ್ ಆಫ್ ಸಮ್ ಬೇಕು ಅಂದ್ರೆ ನಿಮಗೆ z is equal to a plus b. ಫೈನಲ್ ರಿಸಲ್ಟ್ z. z is equal to total mass ಅಂತ. z ಅಂದ್ರೆ ಏನು ಟೋಟಲ್ ಮಾಸ್. a ವ್ಯಾಲ್ಯೂ ಎಷ್ಟು ಇದೆ, a ಹೇಳಿ ಇದನ್ನ b ಹೇಳಿ. ಏನಾಗುತ್ತೆ ಈಗ 20 plus or minus 0.2 plus ಅಲ್ಲಿ ಎಷ್ಟಿದೆ ಮತ್ತೆ ಲಾಸ್ಟ್ ಗೆ 30 plus or minus 0.2 4 kg ಆಡ್ ಮಾಡ್ತಾ ಬನ್ನಿ. z is equal to ನೋಡಿ ನಿಮಗೆ z is equal to a plus b ಗೊತ್ತು. ಡೆಲ್ಟಾ z is equal to ಡೆಲ್ಟಾ a plus ಡೆಲ್ಟಾ b ಗೊತ್ತು. ಇಲ್ಲಿ z ನ ಡಿವೈಡ್ a b. a ಅಂದ್ರೆ 20, b ಅಂದ್ರೆ 30. sum of 20 and 30 that will be equal to 50. ಇದು ಅಪ್ಲೈ ಮಾಡಿದ್ರೆ a plus b ಅಂದ್ರೆ a ಅಂದ್ರೆ 20, b ಅಂದ್ರೆ 30 ಗೊತ್ತಾಯ್ತು. ಮತ್ತೆ ಎರಡು ಆಡ್ ಮಾಡಿದ್ರೆ 50 ಬಂತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ. ಇಲ್ಲಿ ಎರರ್ಸ್ ನೋಡಿ. ಫಾರ್ ಫಸ್ಟ್ ಮೆಜರ್ಮೆಂಟ್ absolute error that will be equal to 0.2 kg. ಫಾರ್ ನೆಕ್ಸ್ಟ್ ಮೆಜರ್ಮೆಂಟ್ the absolute error that will be equal to 0.4 ಆದ್ರೆ absolute ಮೆಜರ್ಮೆಂಟ್ ಮಾಡಬೇಕಾದ್ರೆ ಡೆಲ್ಟಾ a plus ಡೆಲ್ಟಾ b ಬರಬೇಕು. ಡೆಲ್ಟಾ a 0.2 ಡೆಲ್ಟಾ b 0.4 ಆಡ್ ಮಾಡಿ ಎಷ್ಟು ಬಂತು 0.6. ಇಷ್ಟು ಇಲ್ಲಿರ್ತಕ್ಕಂಥ ಟೋಟಲ್ ಮಾಸ್ ಆಫ್ ದ ಬಾಡಿ. ಅಂದ್ರೆ ಎರರ್ಸ್ ಆಫ್ ಸಮ್ ಬಂದಾಗ ಒಂದು ಕಾಂಬಿನೇಷನ್ ಆಫ್ ಎರರ್ ನ ಯಾವ ರೀತಿ ಅಪ್ಲೈ ಮಾಡೋದು ಎಕ್ಸಾಂಪಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ